ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಪದ್ಮಕಲಾ ಅಂತ, ಸಂಕೀರ್ತನ ಚಿತ್ರದ ನಿರ್ಮಾಪಕಿ. ಇವತ್ತು ತುಂಬಾ ಕಮ್ಮಿ ಜನ. ಯಾಕೆ ಅಂತಂದ್ರೆ ಮೊನ್ನೆ ಎಲ್ಲ ಒಂದ್ ವಾರ ಗ್ಯಾಪ್ ಬಂದ್ಬಿಟ್ಟಿತ್ತು, ಯಾವ್ದೋ ಸಿನಿಮಾ ಬಂದಿತ್ತು, ಗ್ಯಾಪ್ ಕೊಟ್ಬಿಟ್ಟಿದ್ರು, ಜನ ಎಲ್ಲ ಕೇಳ್ತಾ ಇದ್ರು ಅಂತ ತಿರ್ಗಾ ನಾವು ಮೊನ್ನೆಯಿಂದ ಶುರು ಮಾಡಿದ್ವಿ. ಆದ್ರೆ ಇವತ್ತು ನೀವಿಬ್ರು ಜನ ಬರ್ಲಿ ಬಿಡ್ಲಿ ಬಂದಿದ್ದೀರಲ್ಲ, ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳು. ನಿಮ್ಗೆ ನಮ್ ಸಿನಿಮಾ ಬಗ್ಗೆ ಏನ್ ಅನ್ನಿಸ್ತು ಹೇಳಿ ಮೇಡಮ್. ಈ ಸಿನಿಮಾ ಅನ್ನೋದಕ್ಕಿನ್ನ ಈ ಸಂಕೀರ್ತನ ಅಂತ ಅನ್ನೋದು ಒಂದು ದಾಸವರೇಣ್ಯರ ಕೀರ್ತನೆಗಳನ್ನ ಒಳಗೊಂಡಿರೋ ಅಂತ ಚಿತ್ರ. ಇದನ್ನ ನಾವು ಸಿನಿಮಾ ರೂಪದಲ್ಲಿ ನೋಡೋದಕ್ಕಿನ್ನ ಪುರಂದರದಾಸರು, ಕನಕದಾಸರು ಹಾಗೂ ನಮ್ಮ ವ್ಯಾಸರಾಯರು, ವೈಕುಂಠದಾಸರು ಈ ಪ್ರತಿಯೊಬ್ಬರ ಒಂದು ಕೀರ್ತನೆಗಳನ್ನ ಕೇಳೋ ಪುಣ್ಯ ಎಲ್ರಿಗೂ ಸಿಗ್ಬೇಕು. ಆದ್ರೆ ಈ ಎಲ್ಲಾ ಒಂದು ಕೀರ್ತನೆಗಳನ್ನ ಈ ಸಿನಿಮಾ ಮೂಲಕ ಕೇಳ್ತೀವಿ ಅಂತಂದ್ರೆ ಅದು ನಿಜವಾಗ್ಲೂ ನಮ್ ಪುಣ್ಯನೇ. ಈ ಸಿನಿಮಾ ಪ್ರತಿಯೊಬ್ಬರು ಮನೆಯವರು ಬಂದು ನೋಡಿ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಅವರ ಮಕ್ಕಳಿಗೆ ಮತ್ತೆ ಎಲ್ಲರೂ ಇದರ ಒಂದು ಸವಿನ ಅವ್ರಿಗೆ ಹಂಚ್ಬೇಕು. ಸೊ ಪ್ರತಿಯೊಬ್ರು ಈ ಸಿನಿಮಾ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಸೊ ನಮಗೆ ಹೇಳೋದಾದ್ರೆ ಬಹಳ ಖುಷಿ ಆಯ್ತು. ಎಲ್ಲಾ ದಾಸರ ಒಂದು ಪ್ರತಿಯೊಂದು ಕೀರ್ತನೆನೂ ಕೇಳುವಂತ ಪುಣ್ಯ ನೀವು ಈ ಸಿನಿಮಾದಲ್ಲಿ ಒದಗಿಸ್ಕೊಟ್ಟಿದ್ದೀರಾ ಅನ್ನೋದು ನಮ್ಮ ಹೆಮ್ಮೆ. ನಾನೊಬ್ಳೇ ಅಲ್ಲ, ಇದಕ್ಕೊಂದು ಟೀಮೇ ನಮ್ದು. ಇದ್ರ ನಿರ್ದೇಶಕರು ಕಲಾಗಂಗೋತ್ರಿ ಮಂಜು ಅಂತ, ನೀವ್ ಅವ್ರ ಬಗ್ಗೆ ಕೇಳಿರ್ಬೋದು. ಅವರು 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ. ಅವರು ತುಂಬಾ ಸಿನಿಮಾಗಳಿಗೆ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ JM ಪ್ರಹ್ಲಾದ್. ಅವರು ಅಷ್ಟೇ ರಾಷ್ಟ್ರ ಪ್ರಶಸ್ತಿ ವಿಜೇತರು. ಮತ್ತೆ ವಿಜಯ ಭಾಸ್ಕರ್ ಅಂತ ಅವರು ನಮ್ ಜೊತೆ ಸೇರ್ಕೊಂಡು ಕೋ ಪ್ರೊಡ್ಯೂಸರು ಮತ್ತೆ ಪ್ರೊಡಕ್ಷನ್, ಇಡೀ ಸಿನಿಮಾದ ಪ್ರೊಡಕ್ಷನ್ ಎಲ್ಲ ನೋಡ್ಕೊಂಡು ನಾವು ಈ 4 ಜನನು ಒಂದು ಟೀಮ್ ಮಾಡ್ಕೊಂಡ್ವಿ. ನಾನು ಇದ್ರಲ್ಲಿ ಪ್ರಧಾನ ನಿರ್ಮಾಪಕಿಯಾಗಿ, ಮತ್ತೆ ಇದ್ರಲ್ಲಿ ಆರ್ಟ್ ಡೈರೆಕ್ಷನ್, ಕಾಸ್ಟ್ಯೂಮು ನೀವ್ ಇವಾಗ ನೋಡಿರ್ಬೋದು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಮೇಡಮ್? ನೀವು ಮಾಡಿರೋ ಕಾಸ್ಟ್ಯೂಮ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಮತ್ತೆ ನಮ್ಗೆ ಏನ್ ಫೀಲ್ ಬರುತ್ತೆ, ಹಿಂದಿನ ಹಳೆ ಕಾಲದ ಒಂದು ಮಠ ಮತ್ತೆ ಈ ಆಚಾರ ಇವರ ಮನೆಗಳಲ್ಲಿ ಹೇಗೆ ಕಚ್ಚೆ ಸೀರೆ ಆಮೇಲೆ ಕಚ್ಚೆ ಪಂಚೆ ಎಲ್ಲ ಉತ್ತಿಕೊಂಡು ಸೊ ಯಾವ ತರ ಭಕ್ತಿ ಪ್ರಧಾನವಾಗಿ ಪೂಜೆ ಮತ್ತೆ ಇದು ಎಲ್ಲ ನಡೀತೋ ಆ ಒಂದು ಅನುಭವ ನಮಗಾಗುತ್ತೆ. ಬಟ್ ಇವತ್ತಿನ ದಿನಗಳಲ್ಲಿ ಅದು ಮರೆಯಾಗ್ತಾ ಇದ್ರು ಇದನ್ನ ನೋಡಿದ ಅಷ್ಟು ಜನಕ್ಕೂ ಅಟ್ಲೀಸ್ಟ್ ಈ ತರ ಇದ್ರೆ ನಮಗೂ ಒಂದು ನೋಡಕ್ ಚೆನ್ನ. ಮತ್ತೆ ಇವತ್ತು ನೀವು ನೋಡಿರ್ಬೋದು, ಇತ್ತೀಚಿನ ಮದುವೆ ಮನೆಗಳಲ್ಲಿ ಇದನ್ನ ಅಳವಡಿಸ್ಕೋತಾ ಇದ್ದಾರೆ, ಕಚ್ಚೆ ಸೀರೆ, ಕಚ್ಚೆ ಪಂಚೆ ಅನ್ನೋದು. ಸೊ ಇದರಿಂದ ಇನ್ನೂ 100 ಜನ ತಿಳ್ಕೊಳ್ಳುವಂತ ಒಂದು ಅವಕಾಶ ಇದ್ರಲ್ಲಿ ಕಲ್ಪಿಸ್ಕೊಟ್ಟಿದ್ದೀರಾ. ಹಲವಾರು ಕಾಸ್ಟ್ಯೂಮ್ಗಳನ್ನ ಎಲ್ಲ ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಾವು ಅದನ್ನ ಸ್ಟಡಿ ಮಾಡಿ ಮಾಡ್ಬೇಕು. ಒಂದು ಕಾಸ್ಟ್ಯೂಮ್ ಆಗ್ಲಿ ಅಥವಾ ಒಂದು ಆರ್ಟ್ ಡೈರೆಕ್ಷನ್ ಆಗ್ಲಿ, ಆ ವಾತಾವರಣ ತರ್ಬೇಕಾದ್ರೆ ಸಾಮಾಜಿಕಕ್ಕಿಂತ ತುಂಬಾ ಕಷ್ಟ ಅಲ್ವಾ? ಆತರ ಅದನ್ನ ನನಗೆ ತುಂಬಾ ಸಂತೋಷ ಆಯ್ತು ನೀವು ಹೇಳಿದ್ದು. ಇದ್ರ ಜೊತೆಲಿ ಮಹಾಭಾರತದ ಕಥೆಗಳನ್ನ ಒಳಗೊಂಡಿದೆ. ಆಮೇಲೆ ಕೃಷ್ಣನ ಕಥೆಗಳು, ದಶಾವತಾರ ಪ್ರತಿಯೊಂದು ಇದರಲ್ಲಿ ಸೇರಿರೋದ್ರಿಂದ ಸೊ ಎಲ್ಲರಿಗೂ ಇದು ನೋಡ್ಬೇಕು ಅಂತ ಅನ್ನೋದು ನಮ್ಗಾಸೆ. ಸೊ ಆದಷ್ಟು ಜನಕ್ಕೆ ನಾವು ಪ್ರೋತ್ಸಾಹಿಸಿ ತಲುಪಿಸಿ ಅವರನ್ನ ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂತ ನಾವು ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ ಹೆಸರು ಮೇಡಮ್? ಭಾಗ್ಯ ಪ್ರಸಾದ್ ಅಂತ. ಹರಿಪ್ರಸಾದ್. ತುಂಬಾ ಸಂತೋಷ ಆಯ್ತು. ಅಲ್ಲ, ಇದು 2 ಗಂಟೆ 3 ಗಂಟೆ 40 ನಿಮಿಷ ಜಸ್ಟ್ ಒಂದು 20 ನಿಮಿಷ ಸಿನಿಮಾ ಇದ್ದಂಗೆ. ಹೌದು, ಎಲ್ಲೂ ಇದಾಗಿಲ್ಲ. ಮತ್ತೆ ನೀವು ಮಧ್ಯದಲ್ಲಿ ಮಹಾಭಾರತ ತಗೊಂಡಿದ್ದೀವಿ, ಮಹಿಮೆ ಪ್ರಹ್ಲಾದ್ ಆಚಾರ್ಯ ಅವರ ಶಾಡೋ ಪ್ಲೇ. ಸೊ ಪ್ರತಿಯೊಂದು ಒಂದು ಹೊಸ ತರ ಒಳ್ಳೆ ದೊಡ್ಡ ಶಾಡೋ ಪ್ಲೇ ಪ್ರಹ್ಲಾದ್ ಆಚಾರ್ಯ. ನಾವು ಹೇಳಿದ ತಕ್ಷಣ ಮಾಡ್ಕೊಟ್ರು. ಮತ್ತೆ ಪ್ರವೀಣ್ ನೀರಾವ್ ಮ್ಯೂಸಿಕ್ ಅಂತೂ ಹೇಳೋದೇ ಬೇಡ. ಆಮೇಲಿಂದ CG ವರ್ಕು ಅಷ್ಟೇ. ಅನಿಲ್ ಕುಮಾರ್ ಅಂದ್ಬಿಟ್ಟು ಆ ಹುಡುಗನು ತುಂಬಾ ಶ್ರಮ ಪಟ್ಟು ಮಾಡಿದ್ದಾರೆ. ಕ್ಯಾಮ್ರಾ ವರ್ಕು ಸಿದ್ಧಾರ್ಥ ಅನ್ನೋರು ಮಾಡಿದ್ದಾರೆ. ಮತ್ತೆ ಇದು ಮೇಕಪ್ ನ ಪುರುಷೋತ್ತಮ ಅನ್ನೋರು. ಹೀಗೆ ಒಳ್ಳೊಳ್ಳೆ ಕಲಾವಿದ್ರು. ನೀವೇ ನೋಡಿದ್ರಿ, ರಾಮಕೃಷ್ಣ, ಅವರದ್ದು, ಆಮೇಲೆ ರಮೇಶ್ ಭಟ್, ವಿಜಯಾನಂದ ನಾಯಕ್, ಅವರನ್ನ ಹುಡುಕಿ ಅವಕಾಶ ಕೊಟ್ಟಿರೋದು ನಟರಾಜ್ ಭಟ್, ಆಮೇಲೆ ಇವರು
ಕನಕದಾಸರು ಪಾತ್ರ ಮಾಡಿರ ಅವನ ಹೆಸರು ನಂಜುಂಡ ಅಂತ ನಾವೆಲ್ಲ ಅಜಯ್ ರಾಜ್ ಅಂತ ಹೇಳಿ, ನಂಜುಂಡ ನಾವೆಲ್ಲ ಸೀರಿಯಲ್ ಲಕ್ಷ್ಮೀ ಹೌದು ಮಾಡ್ತಾ ಇದ್ದಾರೆ. ಅದರಿಂದ ಅದಲ್ದೆ ಬೇರೆ ಕಲಾವಿದ್ರು ಅಲ್ದೇ ಇರೋರು ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನನ್ ಮೊಮ್ಮಗಳು ನಮ್ಮ ಅಳಿಯ ಎಲ್ಲರೂ ಮಾಡಿದ್ದಾರೆ, 2 ಮೊಮ್ಮಕ್ಕಳು ಮಾಡಿದ್ದಾರೆ. ಕನಕದಾಸರ ಪಾತ್ರನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಖುಷಿ ಕೊಡುತ್ತೆ, ಪ್ರತಿಯೊಬ್ರು ನೋಡ್ಬೇಕಾದಂತ. ನಾವು ಇವತ್ತು ಜನನೂ ಇಲ್ದೇ ಇರೋದ್ರಿಂದ ಪುರುಸೊತ್ತಾಗಿ ನಮ್ಮ ಭಾವನೆಗಳನ್ನ ನಿಮ್ಮ ಭಾವನೆಗಳನ್ನ ನಮ್ಗೆ ಹಂಚ್ಕೊಳಕ್ಕಾಯ್ತು. ನಾವು ಇವತ್ ಬಂದಿದ್ದೊಂದು 13 ಜನ ಅಷ್ಟೇ, ಆದ್ರೂ ನಾವು ಸಂತೋಷ ಪಡ್ತೀವಿ. ಬಂದಿದಾರಲ್ಲ ಇಂಥ ಮಳೆ ಇಂಥ ಇದ್ರಲ್ಲೂ ನೆಕ್ಸ್ಟ್ ನಾಳೆಯಿಂದ ಇನ್ನೂ ಇಂಪ್ರೂವ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದೀವಿ. ಪ್ರಪಂಚಾದ್ಯಂತ ಪ್ರದರ್ಶಿಸಬೇಕು ಅನ್ನೋ ಆಸೆ ಇದೆ. ಅಲ್ಲಿ ಕಾಂಟ್ಯಾಕ್ಟ್ ಗಳು ಮಾಡ್ತಾ ಇದೀವಿ. ನಿಮ್ಮಂತವ್ರು ಯಾವ್ದಾದ್ರು ಕಾಂಟ್ಯಾಕ್ಟ್ ಗಳಿದ್ರೆ ಹೇಳಿ. ನಮ್ಗೆ ತುಂಬಾ ಧನ್ಯವಾದಗಳು. ಸಂಬಂಧ ಹಿಂಗೆ ಮುಂದುವರಿಲಿ. ಎಲ್ಲ ದಾಸವರೇಣ್ಯರ ಆಶೀರ್ವಾದ ಈ ಚಿತ್ರದಲ್ಲಿ. ಥ್ಯಾಂಕ್ ಯು. ಹರಿವಾಯು ಗುರುಗಳ ಅನುಗ್ರಹ ಮುಂದೆ ಈ ಪೀಳಿಗೆ ಚೆನ್ನಾಗಿರ್ಬೇಕು ನಮ್ಮ ದೇಶ ಅಂತ ನಮ್ಗೆ ಅದೇ ಆಸೆ, ಎಲ್ಲಾದ್ರಲ್ಲೂ ಚೆನ್ನಾಗಿರ್ಬೇಕು ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.